ಇದೆ. ಎಂತಹ ಅದ್ಭುತವಾದಂತಹ ಸಂಗೀತವಿಲ್ಲಿ ಕೇಳುತ್ತಾ ಇದೆ. ಸಂಗೀತವಲ್ಲ, ಓಂಕಾರ ನಿನಾದ. ಹಾಗಾದ್ರೆ ಇದು ಒಂದು ಪವಿತ್ರವಾದ ಸ್ಥಳವಾಗಿದೆ. ಹಾಗಿದ್ದರೆ ಚಂಡಮುಂಡರು ಹೇಳಿದಂತ ಆ ಪ್ರದೇಶವನ್ನು ನೋಡುತ್ತೇನೆ. ಎಂತಹ ದಿವ್ಯ ಸ್ವರೂಪವನ್ನ ನೋಡುತ್ತಾ ಇದ್ದೇನೆ. ದಿವ್ಯವಾದ, ಭವ್ಯವಾದ, ಶ್ರೇಷ್ಠವಾದ, ಉನ್ನತವಾದ, ಪರಂಪರಾರ್ಜಿತವಾದ, ಸನಾತನವಾದ, ಆದಿಯೂ ಅಂತ್ಯವೂ ಬುನಾದಿಯೂ ಆದಂತಹ ಸಕಲ ಜೀವರಾಶಿಗಳಿಗಿಂತಲೂ ಶ್ರೇಷ್ಠವಾದ ಪಾರಮಾರ್ಥಿಕವಾದ ಮಹಾದಿವ್ಯ ಸ್ವರೂಪವನ್ನು, ದಿವ್ಯವಾದಂತಹ ದೇಹವನ್ನ ಹೊತ್ತಂತಹ ಮಾದೇವರುಗಳನ್ನು ಕಾಣುತ್ತಾ ಇದ್ದೇನಲ್ಲ. ಅಪ್ಪ, ಚಂಡಮುಂಡರು ಇವಳ ಮುಂದೆ ಕುರುಡರಾಗಿದ್ದಾರೆ ಎನ್ನುವುದು ಸತ್ಯ. ಕೇವಲ ಒಂದು ಸಾಮಾನ್ಯ ಹೆಣ್ಣಾಗಿ ಅವರು ಪರಿಗ್ರಹಿಸಿದ್ದಾರೆ. ದಿವ್ಯವಾದ ದೃಷ್ಟಿಯಿಂದ ನನಗೆ ಗೋಚರಿಸುತ್ತಾ ಇದೆ, ಸಾಮಾನ್ಯ ಹೆಣ್ಣಲ್ಲ. ಆದ್ದರಿಂದ